ಅವ್ರ ರಥ ಮಾಡಬಾರ್ದು ಯುವ ಸಮುದಾಯದ ಪ್ರೇರಣೆ ಸನ್ಯಾಸಿಯಾಗಿರುವಂಥ ಶ್ರೀ ವಿವೇಕಾನಂದರ ಸ್ಮರಣಾರ್ಥವಾಗಿ ನಾವು ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ್ವಿ. ಹೇಳ್ಕೊತಾ ಇದ್ದೀನಿ, ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಕಾರ್ಯಕ್ರಮಕ್ಕೆ ಪ್ರೇರಣೆ. ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗುರು ಹಿರಿಯರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಸಮಾಜದ ಎಲ್ಲ ಸಹೋದರರಿಗೆ ಹಾಗೂ ತಾಯಂದರಿಗೆ ಇವತ್ತೊಂದು ಅತ್ಯಂತ ಅವಿಸ್ಮರಣೀಯ ದಿನ ಅಂತ ನಾವು ಹೇಳ್ಬೋದು. ಸಮಾಜವನ್ನು ಕಟ್ಟುವಂತಹ ಒಂದು ನಿಟ್ಟಿನಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಪ್ರತೀತಿ ಮೊದಲಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಈ ಸಲ ಒಂದು ಎಲ್ಲಕ್ಕಿಂತ ವಿಶೇಷವಾಗಿರ್ತಕ್ಕಂಥದ್ದಂತ ನಾವು ಹೇಳ್ಬೋದು. ಯಾಕಂತಂದ್ರೆ 4 ತಿಂಗಳಾದ್ಮೇಲೆ ನಾವು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಮೊನ್ನೆ ಶಿವಣ್ಣರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಅವಾಗ ವಿಚಾರ ಮಾಡಾಕ್ತೀವಿ ಯಾವ ವಿಷಯದ ಮೇಲೆ ನಾವು ಸಭೆಯನ್ನು ಮಾಡಬೇಕು ಅಂಥೇಳಿ. ಅವಾಗ ವಿಚಾರ ಮಾಡ್ಕೊಂಡು ಬಂದಾಗ ನಮ್ಮ ಗುರು ಮೋದಿಯವರು ಅಂತಂದ್ರು ಸಂಕ್ರಮಣ ಐತಿ, ಅದ್ರ ಮೇಲೆ ಏನಾರ ಮಾಡೋಣ ಅಂತೇಳಿ ಅವಾಗ ಚರ್ಚೆ ಮಾಡಕ್ಕಾಗ ಸಂಕ್ರಮಣದ ಜೊತೆ ಮತ್ತೊಂದು ಏನು ಕಾರ್ಯಕ್ರಮ ಆ್ಯಡ್ ಮಾಡೋದು ಅಂದ್ಕೊಂಡಾಗ ಜನವರಿ 12 ವಿವೇಕಾನಂದರ ಒಂದು ಜನ್ಮದಿನ. ಆ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಅದಕ್ಕೆ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಸಾಧನೆ ಮಾಡಿರ್ತಕ್ಕಂತಹ ಯುವಕರನ್ನ ಗುರುತಿಸಿ ಸನ್ಮಾನಿಸುವುದರ ಜೊತೆಗೆ ಅವರ ಒಂದು ಪ್ರೋತ್ಸಾಹದಾಯಕ ಮತ್ತು ಪ್ರೇರಣಾದಾಯಕವಾದಂಥ ಮಾತುಗಳು ನಮ್ಮ ಮಕ್ಕಳಿಗೆ ನಾವು ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದೀವಪ್ಪ ಅಂತಂದ್ರೆ ಆ ಒಂದು ವಿವೇಕ ಸಂಕ್ರಮಣ ಅಂದರೆ ವಿವೇಕಾನಂದರ ಒಂದು ಹೆಸರಿನಿಂದ ವಿವೇಕ ಸಂಕ್ರಮಣ ನಾವು ಮಾಡಿದೀವಪ್ಪ. ಸಂಕ್ರಮಣ ಅಂತಂದ್ರೆ ಕೊಡುವಂಥದ್ದು, ಗತಿಯನ್ನು ಬದಲಿಸುವಂಥದ್ದು, ಪ್ರಗತಿಯಂತ ಗತಿಯನ್ನು ಕೊಂಡೊಯ್ಯುವಂಥದ್ದು. ಈ ಒಂದು ಎರಡೂಗಳನ್ನ ಕೂಡಿಸಿ ನಾವು ವಿವೇಕ ಸಂಕ್ರಮಣ ಅಂತ ಮಾಡಿದ್ವಿ ಅಂತಂದ್ರೆ ಬಹಳಷ್ಟು ಅರ್ಥಪೂರ್ಣವಾಗಿ ಆಗ್ತೈತಿ ಅನ್ನುವಂಥದ್ದು ಎಲ್ಲ ಅಲ್ಲಿ ಕೂಡಿರ್ತಕ್ಕಂಥ ಹಿರಿಯರ ಒಂದು ಒಕ್ಕೋರೆಲ್ಲ ಬೋರ್ಡ್ ಆಗಿದ್ದು. ಆ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಸಮಾಜವನ್ನು ಕಟ್ಟುವಂಥ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಸಹಿತ ಮುಖ್ಯವಾಹಿನಿಗೆ ತರುವಂಥ ಒಂದು ಉದ್ದೇಶ ಆಗಿರ್ತದೆ. ಆಮೇಲೆ ಸಾಕಷ್ಟು ಮಕ್ಕಳಿಗೆ ಪ್ರೇರಣೆಯನ್ನು ಕೊಡುವುದರ ಮೂಲಕ ಅವರನ್ನು ಒಂದು ನಾಯಕತ್ವ ಗುಣ ಅವರಲ್ಲಿ ಬೆಳೆಸುವಂಥ ಒಂದು ಮುಖ್ಯ ಉದ್ದೇಶ ಇದಾಗಿರುವಂಥ ಒಂದು ದೃಷ್ಟಿಯಿಂದ ಇವತ್ತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅತ್ಯಂತ ಒಂದು ವಿಶೇಷವಾಗಿರ್ತದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಒಂದು ಇಚ್ಛೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತಂದ್ರೆ ಇಬ್ರು ರತ್ನಗಳು, ನಮ್ಮ ಒಂದು ಸಮಾಜದ ರತ್ನಗಳಂತ ಒಂದು ಶಬ್ದ ಬಹುಶಃ ಕಡಿಮೆ ಆಗ್ಬೋದು. ಇಂಥ ಒಂದು ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ನೇಹಾ ಉದ್ಪುಡಿಯವರ ಬಗ್ಗೆ ಹೇಳಬೇಕಂತಂದ್ರೆ ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಸೀಟನ್ನು ತೆಗೆದುಕೊಳ್ಳುವಂಥದ್ದು. ಇಡೀ ದೇಶದಲ್ಲಿ ಕೇವಲ 26 ಸಂಸ್ಥೆಗಳಿರುವಂಥದ್ದು. ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಡೀತಕ್ಕಂತಹ ಸುಸಜ್ಜಿತವಾದಂತಹ ಸರ್ವಶ್ರೇಷ್ಠವಾದಂತಹ ಒಂದು ಮೆಡಿಕಲ್ ಕಾಲೇಜ್ಗಳು ಅಂತಹ ಕಾಲೇಜಿನಲ್ಲಿ ಸೀಟ್ ತೆಗೆದುಕೊಳ್ಳುವಂಥದ್ದು ಅಂತಂದ್ರೆ ಒಂದು ಸಣ್ಣ ಸಾಧನೆ ಏನಲ್ಲ. IAS ಮಾಡೋದಕ್ಕಿಂತಲೂ ಸಹಿತ ದೊಡ್ಡ ಸಾಧನೆ ಅಂತೇಳಿ ಹೇಳಿಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಆದ್ದರಿಂದ ಆ ಒಂದು ಸಹೋದರಿಗೆ ಪ್ರೇರಣೆ ಕೊಡುವಂಥ ಒಂದು ಉದ್ದೇಶದಿಂದ ಕೇಳ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಬ್ಬ ಸಹೋದರಿಯಾದಂತಹ ಐಶ್ವರ್ಯ ಅಂಗಡಿಯವರು ಅವರು ಮಾಡಿರ್ತಕ್ಕಂತಹ ಸಾಧನೆ ಅದು ಅತ್ಯಂತ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಯಚೂರು ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ
BSc ಗೋಲ್ಡ್ ಮೆಡಲ್ ಅನ್ನು ತೆಗೆದುಕೊಂಡಿರುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಇನ್ನು ಮುಂದೆ ಇನ್ನು ಮುಂದೆ ಅವರು PhD ಯಲ್ಲಿ ಜೆನೆಟಿಕ್ಸ್ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಜೆನೆಟಿಕ್ಸ್ ಲೆವೆಲಲ್ಲಿ ಕೆಲಸವನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಈ ಎರಡು ಏಮ್ಸ್ನಲ್ಲಿ ವೈದ್ಯಕೀಯ ಶಾಸ್ತ್ರವನ್ನು ಪಡೆದುಕೊಂಡು ಅವರೇನು ತಿರುಗಾ ನಮ್ಮ ಸಮಾಜಕ್ಕೆ ಬಂದ ಮೇಲೆ ಸಮಾಜದಲ್ಲಿರ್ತಕ್ಕಂತಹ ಹಲವಾರು ಬಡ ರೋಗಿಗಳಿಗೆ ಸಹಾಯವಾಗುವಂಥ ನಿಟ್ಟಿನಲ್ಲಿ ವೈದ್ಯಕೀಯ ಕ್ಷೇತ್ರ ಇಷ್ಟು ಬೆಳವಣಿಗೆ ಆದರೂ ಸಹಿತ ಇನ್ನೂ ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾಗಿರ್ತಕ್ಕಂಥ ಸಾಕಷ್ಟು ರೋಗಗಳದ ಅವುಗಳಿಗೆ ಉತ್ತರವನ್ನು ಕಂಡುಹಿಡಿಯುವಂತಾಗಲಿ. ಹಾಗೂ ಈ ಸಹೋದರಿ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ನಾವು ಅಡಚಣೆಗಳನ್ನ ಕಾಣ್ತಾ ಇದ್ದೇವೆ. ಅವರ ಒಂದು ಜೆನೆಟಿಕ್ಸ್ ಮೇಲೆ ಏನು ಸ್ಟಡಿ ಮಾಡ್ತಾ ಇದಾರಲ್ಲ ಅವುಗಳು ಈಗ ನಾವು ನೋಡ್ತಾ ಇದ್ದೇವೆ ಸಾಕಷ್ಟು ಬೆಳೆಗಳಿಗೆ ರೋಗಗಳು ಬರತಕ್ಕಂಥದ್ದು. ಜೆನೆಟಿಕ್ಸ್ ಮೇಲೆ ಅವರು ಅಧ್ಯಯನ ಮಾಡಿ ಆ ಒಂದು ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದಪ್ಪ ಅಂತಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಆಯಿತು, ಕೃಷಿ ಕ್ಷೇತ್ರದಲ್ಲಿ ಆಯಿತು ಪ್ರಗತಿಯನ್ನು ಸಾಧಿಸುವುದರ ಮುಖಾಂತರ ದೇಶದ ಮುಂದಿರತಕ್ಕಂಥ ಎರಡು ದೊಡ್ಡ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಒಂದು, ಇನ್ನೊಂದಪ್ಪ ಅಂತಂದ್ರೆ ಕೃಷಿ ಆಹಾರ ಸಮಸ್ಯೆ, ಇವುಗಳು ಎರಡೂ ಕೂಡ ಉತ್ತರವನ್ನು ಕಂಡುಹಿಡಿಯುವಂತಾಗಲಿ, ಆ ಉತ್ತರ ನಮ್ಮ ಸಮಾಜದ ಮುತ್ತು ರತ್ನಗಳಿಂದಲೇ ಬರುವಂತಾಗಲಿ ಅಂತೇಳಿ ಹಾರೈಸೋಣ. ಜೊತೆಗೆ ಇನ್ನೊಂದು ಬಹಳ ಖುಷಿ ಆಯ್ತು ನನಗೆ, ಉದ್ಪುಡಿ ಕಾಕಾರನ ಸ್ಟೇಜ್ ಮೇಲೆ ಕುಂದಿಸಿದಲ್ಲಿ ಆ ಕಡೆ ಎರಡನೇ ಸೈಡ್ ಕುಂತವರು. ಅವ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಗೊತ್ತು. ನನಗೇನು ಗೊತ್ತಾದ್ ಬಂದ್ರೆ ನಮ್ಮ ರವಿ ಬೋಳಿಶೆಟ್ಟಿ ಮಾಮಾರಿಂದ ಗೊತ್ತಾಯ್ತು. ಅವ್ರು ನೋಡಾಕಷ್ಟು ಸರಳ ಕಾಣ್ತಾರ, ಒಬ್ಬ ವಿಜ್ಞಾನಿಗಿಂತ ಕಡಿಮೆ ಅಲ್ಲ ಅವರು. ಇವತ್ತು ಅವರು ಸ್ಟೇಜ್ ಮೇಲೆ ಕುಂದಿಸಿದ್ದು ಸಹಿತ ವಿವೇಕ ಸಂಕ್ರಮಣದ ಒಂದು ವಿಶೇಷ ಅಂತ ನಾವು ಹೇಳ್ಬೋದು. ಅವರಿಗೆ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಗಿಡಗಳ ಔಷಧಿ ಗುಣಗಳು ಅವ್ರಿಗೆ ಪರಿಚಯ ಅದಾವೆ. ವಿಶೇಷವಾಗಿ ಯಾವ ರೋಗಕ್ಕೆ ಪ್ರಾಣಿಗಳಿಗೆ ಬರ್ತಕ್ಕಂಥ ರೋಗಗಳು, ಆಕಳು, ಎತ್ತು, ಎಮ್ಮೆ ಇವುಗಳಿಗೆ ಬರ್ತಕ್ಕಂಥ ರೋಗಗಳಿಗೆ ಯಾವ ರೋಗಕ್ಕೆ ಯಾವ ಗಿಡಮೂಲಿಕೆಯನ್ನು ಕೊಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಬರ್ತದೆ. ಅದಕ್ಕೆ ಅವರು ನೋಡಕ ಆ ರೀತಿ ಸರಳವಾಗಿ ಕಂಡು ಸಹಿತ ಯಾವುದೇ ಒಬ್ಬ ಕೃಷಿ ವಿಜ್ಞಾನಿಗಿಂತ ಕಡಿಮೆ ಅಲ್ಲ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅವರಿಗೊಂದು ಪ್ರೋತ್ಸಾಹ. ಇಷ್ಟು ವೇದಿಕೆ ಮೇಲೆ ಇವತ್ತು ಸನ್ಮಾನಿತರಾಗತಕ್ಕಂತಹ ವಿಶೇಷ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದನೇ ಅರ್ಪಿಸುತ್ತಾ ನಾನು ಒಂದು ಮಾತು ಮುಗಿಸ್ತೇನೆ. ಜೈ ಹಿಂದ್. ಶ್ರೀ ಸದಾಶಿವ್ ಹಗಲ್ ಇವರು ವಿಜಯಪುರ, ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಯ PSNL ಸಲಹಾ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ. ಈ ಒಂದು ಸನ್ಮಾನವನ್ನ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಎಲ್ಲ ಅತಿಥಿ ವೃಂದದವರು ಶ್ರೀಯುತರಿಗೆ ಸನ್ಮಾನವನ್ನ ನೆರವೇರಿಸಬೇಕೆಂದವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಶ್ರೀ ಸದಾಶಿವ್ ಹಗಲ್ ಇವರಿಗೆ ಒಂದು ಬಣಜಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಲೋಕಾಪುರ ವತಿಯಿಂದ ಒಂದು ಚಿಕ್ಕ ಸನ್ಮಾನ ನೆರವೇರ್ತಾ ಇದೆ. ದಯವಿಟ್ಟು ಎಲ್ಲರೂ ಚರ್ಚೆಯೊಂದಿಗೆ ಒಂದು ಸನ್ಮಾನಕ್ಕೆ ತರೋಣ. ಒಂದು ಹೆಮ್ಮೆಯ ವಿಚಾರ. ಈ ಒಂದು ಸನ್ಮಾನದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಕವಿ ಚಕ್ರವರ್ತಿ ರನ್ನ ಪ್ರತಿಷ್ಠಾನದಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ. ಶ್ರೀಯುತರಿಗೆ ಈಗ ಒಂದು ಸನ್ಮಾನ ನೆರವೇರ್ತಾ ಇದೆ. ದಯವಿಟ್ಟು ಈ ಒಂದು ಸನ್ಮಾನದಲ್ಲಿ ಶ್ರೀಯುತ ನೀಲೂರ್ ಸರ್ ಹಾಗೂ ನೀಲೇಶನ ಬನ್ನೂರವರು ಹಿರಿಯರು ದಯವಿಟ್ಟು ಅದರಲ್ಲಿ ಪಾಲ್ಗೊಳ್ಳಬೇಕೆಂದವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಮಲ್ಲಪ್ಪ ಶೆಟ್ಟರು ಕೂಡ ಭಾಗವಹಿಸಬೇಕೆಂದವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವರು ಈರುಳ್ಳಿ ಬೆಳೆಗಾರರ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮ ಊರಿನ ಹಾಗೂ ನಮ್ಮ ಸಮಾಜದ ಒಂದು ಹೆಮ್ಮೆಯ ವಿಷಯ. ಶ್ರೀಯುತರಿಗೆ ಈಗ ವೇದಿಕೆಯ ಮೇಲೆ ಒಂದು ಚಿಕ್ಕ ಸನ್ಮಾನ. ದಯವಿಟ್ಟು ಯುವ ಶಕ್ತಿ ಸಮುದಾಯ ಒಂದು ಸನ್ಮಾನದಲ್ಲಿ ಪಾಲ್ಗೊಳ್ಬೇಕಂತವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿರಂದವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಪ್ರೀತಿ ಶೆಟ್ಟರ್ ಹಾಗೂ ವಾಣಿಶ್ರೀ ಬಡ್ಬೂಟಿಯವರು, ಶೈಲಾ ಮಾಲಿ ಇವರಿಂದ ಒಂದು ಸನ್ಮಾನ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಒಂದು ದೊಡ್ಡ ಸಾಧನೆ ನಮ್ಮ ಒಂದು ಊರಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಎಂದು ನಾವು ಹೇಳಲು ಇಷ್ಟಪಡ್ತಾ ಇದ್ದೇವೆ. ದಯವಿಟ್ಟು ಅಂಗಡಿ ಸರ್ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.
ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಅಭಿನಂದಿಸೋಣ. BSc ಅಗ್ರಿಯಲ್ಲಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಥಮ ರ್ಯಾಂಕ್ ಅನ್ನ ಪಡೆದಿರತಕ್ಕಂತಹ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಗಂಗಾ ಅಂಕಲಿಗೆ ಅವರು, ಕವಿತಾ ಬುದ್ದೂರ್ ಅವರು, ರೇಖಾ ಕುಳ್ಳಳ್ಳಿ ಅವರು ಈ ಒಂದು ಮತ್ತೆ ಯಾರಾದ್ರೂ ದಯಮಾಡಿ ಹೋಗ್ಬೇಕು ಮೇಡಮ್ ಹೋಗ್ಬೇಕು. ಕುಮಾರಿ ಐಶ್ವರ್ಯ ಅಂಗಡಿಯವರಿಗೆ ವೇದಿಕೆಯ ಮೇಲೆ ಸಂಭ್ರಮದ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. BSc ಅಗ್ರಿಯಲ್ಲಿ ಗೋಲ್ಡ್ ಮೆಡಲ್ ಅನ್ನ ಪಡೆದಿರತಕ್ಕಂತಹ ಶ್ರೀಯುತರಿಗೆ ನಮ್ಮ ಸಮಾಜದ ಬಳಗದಿಂದ ಒಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಒಂದು ಕಿರು ಸನ್ಮಾನ. ಅವರ ಸಾಧನೆ ಇನ್ನೂ ಕೂಡ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳಿದ್ರೆ, ಸ್ಟೂಡೆಂಟ್ಸ್ ಬರ್ತಾರೆ, ನಾನು ಅವ್ರಿಗೆ ಮೋಟಿವೇಶನ್ ಕೊಡ್ಬೇಕು ಎಕ್ಸಾಮ್ಸ್ ಬಗ್ಗೆ ಅಂತ ಹೇಳಿ, ಬಟ್ ನಾನೇ ಒಂದು ಎಕ್ಸಾಮ್ ಕೊಡ್ತಿದ್ದೀನಿ ಅನಿಸ್ತಿದೆ. ಯಾಕಂದ್ರೆ ಈ ವೇದಿಕೆ ಮೇಲೆ ನಮ್ಮ ಅಜ್ಜ ಇದ್ದಾರೆ, ನಮ್ಮ ತಂದೆ ಇದ್ದಾರೆ, ನೀವು ನಮ್ಗೆ ಅವ್ರ ಜೊತೆ ಚೀಫ್ ಗೆಸ್ಟ್ ಆಗಿ ಕೂಡ್ಸಿದ್ರ, ಇದು ನಾನ್ ಮಾಡಿದ ಸಾಧನೆ ಅಲ್ಲ, ನೀವು ಕೊಟ್ಟಿದ್ದ ಗೌರವ ಮತ್ತು ಪ್ರೀತಿ ನನ್ನ ಲೈಫಲ್ಲಿ ತುಂಬಾ ಚೀಫ್ ಮಾಡಬೇಕು. ಬಟ್ ಸ್ಟಿಲ್ ಇಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ದೆನ್ ಮೂವಿಂಗ್ ಆನ್, ನಾನು ಯಾಕೆ ಬಂದಿದ್ದೀರ ಮಾತಾಡೋಣ ಇವಾಗ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಒಂದು ಸ್ಟೂಡೆಂಟ್, ಸೊ ನಂಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ ನಾವು ಯಾವ ಥರ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀವಿ, ನಾವು ಏನೋ ಅನ್ಕೋತೀವಿ ಬಟ್ ಎಲ್ಲೋ ಕಾಲ್ದಾಗ ಬೀಳ್ತೀವಿ, ನಮ್ಮ ಪ್ರಿಪರೇಷನ್ ಏನಾಗುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಸ್ಮಾಲ್ ಪಾರ್ಟ್ ಆಫ್ ಇಟ್ ಅದನ್ನು ಶೇರ್ ಮಾಡಕ್ಕೆ ಬರ್ತೀನಿ. ಸೊ ಆ್ಯಸ್ ಅ ಸ್ಟೂಡೆಂಟ್ ಫಸ್ಟ್ ಥಿಂಗ್ ನೀವು ಏನು ಮಾಡಬೇಕಂದ್ರೆ ದಟ್ ಇಸ್ ನೀವು ಫಸ್ಟ್ ಲೈಫಲ್ಲಿ ಅಟ್ಲೀಸ್ಟ್ ಡಿಸೈಡ್ ಮಾಡಿ ಏನು ಆಗಬೇಕು ಅಂತ. ದಟ್ ಇಸ್ ದ ಏಮ್ ಯು ವಾಂಟ್. ಎರಡು ಥರ ಏಮ್ ಇರುತ್ತೆ, ಒಂದು ಲಾಂಗ್ ಟರ್ಮ್, ಒಂದು ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ ಏನಂದ್ರೆ ನಾನು ಓದೋ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, IAS ಆಗ್ತೀನಿ. ಶಾರ್ಟ್ ಟರ್ಮ್ ಏನಂದ್ರೆ ಇವತ್ತಿನ ದಿನದಲ್ಲಿ ನಾನು ಏನು ಮಾಡ್ತೀನಿ. ಅಂಡ್ ಟ್ರಸ್ಟ್ ಮೀ, ಲಾಂಗ್ ಟರ್ಮ್ ಏಮ್ ಅಚೀವ್ ಮಾಡ್ತೀನಿ, ಶಾರ್ಟ್ ಟರ್ಮ್ ಏಮ್ ಫಸ್ಟ್ ಅಚೀವ್ ಮಾಡ್ತೀನಿ. ಇವತ್ತಿನ ದಿನ ನಾನು ಇದು ಮಾಡ್ತೀನಿ, ಇದು ಮುಗಿಸ್ತೀನಿ, ಇದು ಓದ್ತೀನಿ, ಇದು ರಿವೈಸ್ ಮಾಡ್ತೀನಿ. ಇವಾಗ ಇದು ಮುಗಿಯುತ್ತಲ್ಲ, ಡೆಫಿನೆಟ್ಲಿ ಲಾಂಗ್ ಟರ್ಮ್ ಏಮ್ ಅಚೀವ್ ಆಗುತ್ತೆ. ಅಂಡ್ ಲಾಂಗ್ ಟರ್ಮ್ ಏಮ್ ಅಚೀವ್ ನೀವು ಏಮ್ ಸೆಟ್ ಮಾಡಿದ ತಕ್ಷಣ 100% ನೀವು ಇವತ್ತಿನ ದಿನ ನೀವು ಅನ್ಕೋತೀರಾ, ನಾನು ಇಲ್ಲಿ 2 ಚಾಪ್ಟರ್ ಓದ್ತೀನಿ, ಡೆಫಿನೆಟ್ಲಿ ಆಗಲ್ಲ. ಅದಕ್ಕೆ ಡಿಮೋಟಿವೇಟ್ ಆಗಿ ಬಿಡೋದು ಬೇಡ. ಎವ್ರಿ ಡೇ ಏಮ್ ಸೆಟ್ ಮಾಡಿ, ಫಾಲೋ ಮಾಡಿ, ಟ್ರೈ ಮಾಡಿ, ಕಂಪ್ಲೀಟ್ ಮಾಡಿ. ಆವಾಗ ಲಾಂಗ್ ಟರ್ಮ್ ಏಮ್ ಅಚೀವ್ ಆಗುತ್ತೆ. ಏಮ್ ಆದ್ಮೇಲೆ ಏನು ಮಾಡಬೇಕಪ್ಪ, ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿಕಾಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಡೀ ಜಗತ್ತಿನ ಒಂದ್ಸಲ ಹೇಳಿ ನಿನ್ನ ಕೈಯಲ್ಲಿ ಇದಾಗಲ್ಲ, ಬಟ್ ನೀವು ನಿಮ್ಗೆ ಹೇಳ್ಕೋಬೇಕು, ನನ್ನ ಕೈಯಲ್ಲಿ ಇದಾಗುತ್ತೆ, ನಾನು ಇದನ್ನು ಮಾಡಬಹುದು. ಆಮೇಲೆ ಈ ಬಿಲೀಫ್ ಅಲ್ಲಿ ಫಸ್ಟ್ ಸ್ಟೆಪ್ ಸೆಲ್ಫ್ ಆಕ್ಸೆಪ್ಟೆನ್ಸ್. ನಾವು ಎಲ್ಲರೂ ಪರ್ಫೆಕ್ಟ್ ಅಲ್ಲ, ಎಲ್ಲರಲ್ಲೂ ಒಂದು ಶಾರ್ಟ್ ಕಮ್ಸ್ ಇರುತ್ತೆ. ನನ್ನೇ ಒಂದು ಶಾರ್ಟ್ ಕಮ್ಮಿ, ನನ್ನ ಕನ್ನಡ ನೀಟ್ ಲೈಕ್ ಅಷ್ಟು ಚಂದ ಕನ್ನಡ ಬರಲ್ಲ ಮಾತಾಡೋಕ್ಕೆ. ನನಗೂ ಒಂದು ಕಾಲೇಜಿಗೆ ಬರೋತ್ತದೆ, ನಮ್ಮ ಪಪ್ಪ ಫುಲ್ ಸ್ಪಷ್ಟ ಕನ್ನಡ, ನನ್ನ ಕನ್ನಡದಲ್ಲಿ ಲಾಸ್ಟ್ ಫುಲ್ ವೀಕ್. ಸೊ ನಾನು ಏನು ಮಾಡಬೇಕು ಇವಾಗ, ಕನ್ನಡ ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದೇ ಥರ ಆ್ಯಸ್ ಅ ಸ್ಟೂಡೆಂಟ್ ನಮಗೂ ಒಂದು ವೀಕ್ ಸಬ್ಜೆಕ್ಟ್, ವೀಕ್ ಪಾಯಿಂಟ್ ಅಥವಾ ಸಮಥಿಂಗ್ ಶಾರ್ಟ್ ಕಮ್ಮಿ ಇರುತ್ತಲ್ಲ, ನಾವು ಫಸ್ಟ್ ಅದನ್ನು ರೆಕಗ್ನೈಸ್ ಮಾಡಬೇಕು. ರೆಕಗ್ನೈಸ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಬೇಕು. ಅಂದರೆ ನಮ್ಮೊಳಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅವಾಗ ನಾವು ನಮ್ಮ ಮೇಲೆ ಬಿಲೀವ್ ಮಾಡ್ಬೋದು. ಇವಾಗ ಏನಾಯಿತು, ಆಯಿತು, ಫುಲ್ ಸ್ಫೂರ್ತಿ ತುಂಬಿಕೊಂಡಿದ್ವಿ, ಬಿಲೀವ್ ಮಾಡಿದ್ವಿ, ಆಯಿತಾ, ಮುಗೀತಾ, ದೆನ್ ಕಮ್ಸ್ ವರ್ಕ್. Because once a very great president of South Africa said, action without vision is a time pass. Vision without action is a degree. Action and vision together can change the world. Then ಈ action ಅಲ್ಲೂ ಒಂಥರ ಟೈಪ್ ಇರುತ್ತೆ. ಇಡೀ ರಾತ್ರಿ ಊಟ ಬಿಟ್ಟು, ನಿದ್ದೆ ಬಿಟ್ಟು, ಓದದೆ ಓದ್ತೀವಿ ಹಿಂಗೆ ಮಾಡಿದ್ರೆ ಆಗುತ್ತಾ? ಎಸ್ಪೆಷಲಿ ಈ ಜನರೇಷನ್ ನಮ್ಮ ಥರ ಏನು ಸ್ಟೂಡೆಂಟ್ಸ್ ಇರ್ತಾರಲ್ಲ, ನಾವು ಹಾರ್ಡ್ ವರ್ಕ್ಗಿಂತ ಜಾಸ್ತಿ ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕು. ಜಸ್ಟ್ ಪ್ಲೇನ್ ಮಗಿಂಗ್ ಅಪ್ ವರ್ಕ್ ಹೆಲ್ಪ್. ಬಿಕಾಸ್ ನಾನು ಇಲ್ಲಿ ನೋಡ್ತಿದ್ದೀನಿ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಎಲ್ಲ ಲೈಕ್ ಫಿಫ್ತ್ ಅಂತ ಚಿಕ್ಕವರಿದ್ದಾರೆ ಇಲ್ಲಿ, ಬಟ್ ಮೋಸ್ಟ್ಲಿ ನೀವೆಲ್ಲ 10th ಸ್ಟ್ಯಾಂಡರ್ಡ್ ಒಳಗಡೆ ಇದ್ದೀರಿ. ಸೊ ನಿಮ್ಗೆ ಇವಾಗ ಕ್ಲಾಸಲ್ಲಿ ಏನು ಕೊಡ್ತಾರೋ ಅಷ್ಟು ಓದಿದ್ರೆ ಸಾಕು, ಬಟ್ ದಟ್ ಈಸ್ ನಾಟ್ ಇನಫ್. ನೀವು ಏನು ಓದ್ತೀರಾ ನೀವು ಅದನ್ನು ಅರ್ಥ ಮಾಡ್ಕೊ
ಮಾಡ್ಕೋಬೇಕು. ಇದನ್ನ ನೀವು ನಮ್ಮ ಏಜಲ್ಲಿ ಬಂದು ಕಲಿಯಕ್ಕಾಗಲ್ಲ. ನಿಮ್ದೇನ್ ಏಜ್ ಇದೆ ಅಲ್ಲ, ನೀವು ಇದೇ ಏಜಲ್ಲಿ ಕಲಿಯಕ್ ಸಾಧ್ಯ. ಸೊ ನೀವು ಇದು ಅರ್ಥ ಮಾಡ್ಕೊಳ್ಳೋದೇನು ಕೆಪಾಸಿಟಿ ಇರುತ್ತಲ್ಲ, ನೀವು ಅದನ್ನ ಡೆವಲಪ್ ಮಾಡ್ಕೋಬೇಕು ಇವಾಗ. ದೆನ್ ಲಾಸ್ಟ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವೈಸ್ ನಾನು ಇಲ್ಲಿರೋ ಎಲ್ಲ ಪೇರೆಂಟ್ಸಿಗೆ ಕೊಡ್ಬೇಕಂತಿದ್ದೀನಿ. ಬಿಕಾಸ್ ಒನ್ಸ್ ನೀವು ಮಕ್ಕಳು ಏನಾದರೂ ಡಿಸೈಡ್ ಮಾಡಿದ್ರಲ್ಲ, ಪ್ಲೀಸ್ 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 ಅದಕ್ಕೆ ಸಪೋರ್ಟ್ ಕೊಡಿ. ಯಾಕಂದ್ರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ನಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನೀಟ್ ಎಕ್ಸಾಮ್ ಇದೆ, ನಂಗೆ ಫುಲ್ ನೈಟ್ ನಂಗೆ ಹುಷಾರಿಲ್ಲ, ನಂಗೆ ಬರೆಯೋಕ್ಕಾಗಲ್ಲ, ನಾನು ಫುಲ್ ಅಳ್ತಿದ್ದೀನಿ, ನಂಗೆ ಗೊತ್ತಿಲ್ಲ ನಾಳೆ ಪೇಪರಲ್ಲಿ ಏನಾಗುತ್ತೆ ಅಂತ ಹೇಳಿ. ಅವಾಗ ಆ ನೈಟು ಇಡೀ ನೈಟ್ ನಮ್ಮ ಅಮ್ಮ ಎಚ್ಚರಿದ್ರು, ಏನು ನನ್ನ ಮಗಳು ಮಲಗಬೇಕು ಅಂತ ನೋಡೋಕ್ಕೆ. ಸೊ ದ್ಯಾಟ್ ಮೂಮೆಂಟ್ ನಾನು ಬೆಳಿಗ್ಗೆ ನೀಟ್ ಎಕ್ಸಾಮ್ ಓದ್ತಿದ್ದು, ನಾನು ನನಗೋಸ್ಕರ ನಾನು ನನ್ನ ಪೇರೆಂಟ್ಸ್ಗೋಸ್ಕರ ಬರೀತಿದ್ದೀನಿ ಅಂತ ಹೇಳಿ. ಬಿಕಾಸ್ ಯಾವಾಗ ಪೇರೆಂಟ್ಸ್ ನಮ್ಮ ಬೆನ್ನ ಮುಂದೆ ಇರ್ತಾರಲ್ಲ, ಅವಾಗ ಈವನ್ ಇಫ್ ವರ್ಲ್ಡ್ ಇಸ್ ಅಗೇನ್ಸ್ಟ್ ಯು, ನಾವು ಅವ್ರ ಜೊತೆ ಇರ್ತೀವಿ. ಅವಾಗ ನಮ್ಗೆ ಗೊತ್ತು, ನಾವು ಫೇಲ್ ಆದ್ರೂ ನಮ್ಮ ಪೇರೆಂಟ್ಸ್ ನಮ್ಗೆ ಬೈಯಲ್ಲ, ನಮ್ಗೆ ಹೇಳ್ಕೊಡ್ತಾರೆ, ಅಟ್ಲೀಸ್ಟ್ ನಮ್ಗೊಂದು ದಾರಿ ತೋರಿಸ್ತಾರೆ ಅಂತ ಹೇಳಿ. ಸೊ ಪೇರೆಂಟ್ಸ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಪೇರೆಂಟ್ಸ್ ನಿಮ್ಮ ಜೊತೆ ಇದ್ರೆ ಅದು ಸ್ಟ್ರೆಂತ್ ನಿಮ್ಮೊಳಗೆ ಬರ್ತಾರ, ಅದು ಇಟ್ ಇಸ್ ಅನ್ಬಿಲೀವೇಬಲ್. ನಾನು ಇದನ್ನೆಲ್ಲ ಏನೋ ಅಂತ ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ, ಅದಕ್ಕೆ ಹೇಳ್ತಿದ್ದೀನಿ. ನಾನು ಎವ್ರಿಡೇ ಅಳ್ತಿದ್ದೆ, ಎಷ್ಟು ಓದ್ಬೇಕಪ್ಪ, ಓದ್ಬೇಕು, ಏನು ಮಾಡೋದು ಇಷ್ಟು ಓದ್. ಬಟ್ ಎವ್ರಿಡೇ ನಮ್ಮ ಅಮ್ಮ ಕಾಲ್ ಮಾಡಿದ್ರೆ ಲೈಕ್ ಓದು, ಏನಾಗಲ್ಲ, ಇಟ್ಸ್ ಫೈನ್. ಸೊ ಅಷ್ಟು ದೂರ ಇದ್ವಿ ನಾನು ನಮ್ಮ, ಬಟ್ ಸ್ಟಿಲ್ ಶಿಮಿಸ್ ಅವ್ರು ನನಗೊಂಥರ ಒಂದು ಮೀನ್ಸ್ ಸ್ಫೂರ್ತಿ, ಏನು ಪ್ರೀತಿ ಕೊಟ್ಟಿದ್ದಾರಲ್ಲ, ಅದರಿಂದ ನನಗೆ ಎಷ್ಟೋ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಅಮ್ಮ ಮತ್ತೆ ಅಪ್ಪನೂ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ನಮ್ಮ ಅಪ್ಪ ಎಂದೂ ಆಸೆ ಇರಲಿಲ್ಲ ನಾನು ಡಾಕ್ಟರ್ ಆಗಬೇಕಂತ. ಬಿಕಾಸ್ ಲೈಕ್ ಏನು ಮಾಡ್ತೀಯ ಡಾಕ್ಟರ್ ಆಗಿ, ಬಿಕಾಸ್ ನಾನು ನೋಡಿದ್ದೀನಿ ನಮ್ಮಪ್ಪ ಇಷ್ಟದಿಂದ ಒಂದಿನ ನೆಮ್ಮದಿಯಿಂದ ನಿದ್ದೆ ಮಾಡಿದ್ದು ಅಲ್ಲೇ ಅಲ್ಲ. ಬಟ್ ನಂದು ಏನಂದರೆ ಯಾವ ಥರ ಡಾಕ್ಟರ್ ನಮ್ಮ ಅಪ್ಪ ಇದ್ದಾರೆ ಅದು 5% ನಾನು ಆದರೆ ನನ್ನ ಲೈಫ್ ಸಾರ್ಥಕ. ಯಾವ ಥರ ಅದು 1% ಆದ್ರೂ ನನ್ನ ಲೈಫ್ ಸಾರ್ಥಕ. ಸೊ ನೀವು ನೋ ಅಫೆನ್ಸ್ ಟು ಎನಿಬಡಿ, ಬಟ್ ನನಗೋಸ್ಕರ ಮೈ ಪೇರೆಂಟ್ಸ್ ಆರ್ ದ ಬೆಸ್ಟ್ ಪೇರೆಂಟ್ಸ್ ಇನ್ ದ ವರ್ಲ್ಡ್. ಸೊ ಅದೇ ಥರ ಬಿಕಾಸ್ ಇಲ್ಲಿ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ತುಂಬ ಕಡಿಮೆ ಇದ್ದಾರೆ, ಹೆಚ್ಚು ಪಾಲಕರು ಅಥವಾ ಶಿಕ್ಷಕರಿದ್ದಾರೆ. ಸೊ ನಾನು ಅದಕ್ಕೆ ಹೇಳ್ತಿದ್ದೀನಿ, ನೀವು ಬೈರಿ, ನೀವು ಹೇಳ್ರಿ, ಅದರಲ್ಲಿಲ್ಲ, ಬಟ್ ಅದ್ರ ಜೊತೆ ಅವ್ರಿಗೆ ಸಪೋರ್ಟ್ ಮಾಡಿ. ಬಿಕಾಸ್ ಯಾವಾಗ ಪೇರೆಂಟ್ಸ್ ಸಪೋರ್ಟ್ ಇರಲ್ಲ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಲಾಸ್ಟಿಗೆ ನಾನು ಅನ್ಕೊಂಡಿರ್ಬೋದು, ಇವಾಗ ನಾನು ಮೋಸ್ಟ್ಲಿ ಆಡಿಯನ್ಸ್ ಲೈಕ್ ಪುಟ್ ಮಕ್ಕಳಿದಾರಲ್ಲ, ಇವ್ರು ಅನ್ಕೋದು ಇವಾಗ ಏನು ಹೇಳ್ತಿದ್ದಾರೆ, ಎಮಿಷನ್ನು. ಸೊ ಲಾಸ್ಟಿಗೆ ನಿಮ್ಗೇನು ಜಸ್ಟ್ ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾರಲ್ಲ, ನೀವು ಅದನ್ನು ಕೇಳಿ. ಇವಾಗ ಅವ್ರ ಮಾತು ಕೇಳ್ಕೊಂಬಂದು ಕೂತಿದ್ದೀರಲ್ಲ, ಇಷ್ಟು ಮಾಡಿಬಿಡಿ ಸಾಕು, ನಿಮ್ಗೆ ಲೈಕ್ ಸಾರ್ಟೆಡ್. ನಂಗೆ ಇಂಥ ಅವಕಾಶ ಸಿಕ್ಕಿದ್ದಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಸಂಜೆ. ವನಿತಾ ಸಂಘದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಹಿರಿಯರಿಗೂ ಮತ್ತು ಸಹೋದರ ಸಹೋದರಿಯರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಐಶ್ವರ್ಯ ಅಶೋಕ್ ಅಗ್ರಿ. ನಾನು ನನ್ನ BSc ಅಗ್ರಿಯನ್ನು ಗುಲ್ಬರ್ಗ ಅಗ್ರಿ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ನಾನು MSc ಇನ್ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ ಅಂದರೆ ಅನುವಂಶಿಕತೆ ಮತ್ತು ಸಸ್ಯ ತಳಿಶಾಸ್ತ್ರದ ಅಧ್ಯಯನವನ್ನು ನಾನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡಲ್ಲಿ ಕಂಪ್ಲೀಟ್ ಮಾಡೀನಿ. ಈಗ ನೆಕ್ಸ್ಟ್ ನಾನು PhD ಸಹ ಅಲ್ಲೇ ಸೀಟ್ ಸಿಕ್ಕೈತಿ, ಅದೇ ಸಬ್ಜೆಕ್ಟ್ ಒಳಗೆ. ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತು ಮಾತಾಡತ್ತೀನಿ ಅಂದ್ರೆ ಅದೊಂದು ಹೆಮ್ಮೆಯ ಕ್ಷಣ ಅಂತಲೇ ಹೇಳ್ಬೋದು. ನಾನು BSc ಅಗ್ರಿಯಲ್ಲಿ 2 ಗೋಲ್ಡ್ ಮೆಡಲ್ ತೊಗೊಂಡಿದ್ದೆ. ಅದಕ್ಕೆ ಮೇನ್ ಕಾರಣ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಇತ್ತು. ಅದ್ರ ಜೊತೆ ನನ್ನ ಫ್ಯಾಮಿಲಿ ಸಪೋರ್ಟ್ ಜಾಸ್ತಿ ಮತ್ತು ಫ್ರೆಂಡ್ಸ್ ಹೆಲ್ಪ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಈ ಡಿಗ್ರಿ ಲೈಫ್ ಒಳಗೆ ಹೋದ್ಮೇಲೆ ಫ್ರೆಂಡ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಾನು ಡಿಗ್ರಿ ಲೈಫ್ನಾಗ ಒಂದು ದಿನನೂ ಒಬ್ಬಕ್ಕೆ ಓದಿಲ್ಲ. ನಾನು ಯಾವಾಗ ಏನು ಮಾಡ್ತಿದ್ದೆ, ಡಿಸ್ಕಸ್ ಮಾಡ್ತಿದ್ದೆ ನನ್ನ ಫ್ರೆಂಡಿಗೆ ಮಾತೆ ಅಂತ. ನನಗಾಗಿ ಕಂಪೇಟಿಬಲ್ ಇತ್ತು. ಈಗ ಏನಾಗ್ತೈತಿ ಅಂದ್ರೆ ಕ್ಲಾಸ್ನಾಗ ಪಾಠ ಕೇಳ್ತೀವಿ, ಪಾಠ ಕೇಳಿದ್ ಎಲ್ಲನೂ ನೆನಪು ಇಳಂಗಿಲ್ಲ. ಈಗ ನನಗೆ ಒಂದು ಸ್ವಲ್ಪ ನೆನಪು ಬಿಡ್ತಿತ್ತು, ಆಕಿಗೆ ಒಂದು ಸ್ವಲ್ಪ ನೆನಪು ಬಿಡ್ತಿತ್ತು. ಈಗ ಡಿಸ್ಕಸ್ ಮಾಡೋಣ, ಆಕಿಗೆ ಏನು ನೆನಪಿತ್ತು ಆಕಿ ಹೇಳ್ತಿತ್ತು, ನನಗೆ ನೆನಪಿದ್ದು ನಾನು ಹೇಳ್ತೀನಿ. ಈಗ ಎಕ್ಸಾಂಪಲ್, ಈಗ ಒಂದು ಸೆಂಟೆನ್ಸ್ ಓದ್ತಿದ್ದೆ, ಈಸಿ ಇತ್ತು, ನೆಕ್ಸ್ಟ್ ಪಾಸ್ ಡಿಫಿಕಲ್ಟ್ ಇತ್ತು ಅಂದ್ರೆ ನಾನು ಆಕಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಸೊ ಹೀಗಾಗಿ ನಾನು ಭಾಳ ಹೆಲ್ಪ್ಫುಲ್ ಆಯ್ತು ಅಂತಲೇ ಹೇಳ್ಬೋದು. ಈಗ ಒಬ್ರೊಬ್ರಿಗೆ ಅದು ಕಂಫರ್ಟೇಬಲ್ ಇರಲ್ಲ ಡಿಸ್ಕಸ್ ಮಾಡೋದು, ಒಬ್ರೊಬ್ರು ಸೆಲ್ಫ್ ಸ್ಟಡಿನೇ ಮಾಡ್ಬೋದು, ಅದು ಚಲೋ. ಬಟ್ ಅವ್ರಿಗೆ ಏನಾದ್ರು ಈಗ ತಪ್ಪು ಅನಿಸ್ತಪ್ಪ, ಈಗ ನನಗೆ ಓದಕ್ಕೆ ಆಗ್ತಿಲ್ಲ ಅಂತಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಈಗ ಟೀಚರ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದ್ರ ಲೆವೆಲ್ ಬೇರೆ ಇರ್ತದೆ. ಅದೇ ಫ್ರೆಂಡ್ಸ್ ನಮ್ಮ ಲೆವೆಲ್ ಒಳಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ನಮ್ಗೆ ಅರ್ಥ ಆಗಿಲ್ಲ, ನಾ ಯಾಕೆ ಅವ್ರಿಗೆ ಕೇಳ್ಬೇಕು ಅನ್ನೋದು ಇರ್ಬಾರ್ದು, ಹೋಗಿ ಅವ್ರಿಗೆ ಕೇಳ್ಬೇಕು. ಈಗ ನಾವು ಹಾಸ್ಟೆಲ್ ಆಗಿದ್ವಿ ಹಂಗಾಗ್ತದೆ. ಈಗ ಮನ್ಯಾಗ ಇರ್ತಾರೆ ಎಷ್ಟೋ ಮಂದಿ ಸ್ಟೂಡೆಂಟ್ಸ್, ಅವ್ರಿಗೇನೋ ಸ್ವಲ್ಪ ಅರ್ಥ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಎಷ್ಟೋ ನಾಲೆಜ್ ಇರ್ತೈತೆ, ಅದನ್ನ ಪೇರೆಂಟ್ಸಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಪಪ್ಪ ಹಿಂಗಂದ್ರೆ ಹಿಂಗೆ, ಮಮ್ಮಿ ಹಿಂಗಂದ್ರೆ ಅಂದ್ರೆ ಅವ್ರಿಗೆ ನೆನಪು ಉಳಿತೈತೆ. ಎಕ್ಸಾಮ್ ಟೈಮ್ನಾಗ ನಾನು ಹಿಂಗಂದ್ರೆ ಹಿಂಗೆ. ಆಮೇಲೆ ಅನ್ಕೊಂತಿರ್ಬೋದು, ಈ ಗೋಲ್ಡ್ ಮೆಡಲ್ ಎಲ್ಲ ತೊಗೊಂಡಾಳ ಅಂದ್ರೆ ಬರೀ ಓದ್ತಿದ್ಲೇನೋ ಅಂತ ಹೇಳಿ.
ಇಲ್ಲ ನಂಗೆ ಸ್ಪೋರ್ಟ್ಸ್ ಜಾಸ್ತಿ ಇಂಟ್ರೆಸ್ಟ್ ಇತ್ತು, ಹೀಗಾಗಿ ಸ್ಪೋರ್ಟ್ಸ್ ಒಳಗೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಈಗ ನಂಗೆ ಸ್ಪೋರ್ಟ್ಸ್ ಅಂದ್ರೆ ಬ್ಯಾಡ್ಮಿಂಟನ್ ಭಾಳ ಇಷ್ಟ ಇತ್ತು. ಬಟ್ ಅದು ಹೋಗಿದ್ದೆ ಅಗ್ರಿ ಕಾಲೇಜ್ ಒಳಗೆ ಬ್ಯಾಡ್ಮಿಂಟನ್ ಇರಲಿಲ್ಲ ಗರ್ಲ್ಸಿಗೆ, ಬರೀ ವಾಲಿಬಾಲ್ ಇತ್ತು. ಓದ್ವಿ ಯಾರ್ಯಾರು ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಐತೆ ಅಂತ ಓದ್ವಿ. ವಾಲಿಬಾಲ್ ಆಡ್ರಿ ಅಂದ್ರೆ ನಂಗೆ ಆಡಕ್ಕೆ ಬರ್ತಿದ್ದಿಲ್ಲ. ಇಲ್ಲ ನಂಗೆ ಆಡಕ್ಕೆ ಬರಲ್ಲ, ನಾನು ಹೊಂಟಿದ್ದೆ. ಅವಾಗ ನನ್ನ ಫ್ರೆಂಡ್ ಏನೆಲ್ಲ ಅದೇನು ಭಾಳ ಇಲ್ವಾ ಕಲಿಸ್ತೇನೆ ಅಂತ ಕರ್ಕೊಂಡು ಹೋಗಿ. ಅದೇ ಹೇಳ್ದಲ್ಲ, ಡಿಗ್ರಿ ಲೈಫ್ ಒಳಗೆ ಫ್ಯಾಮಿಲಿ, ಪೇರೆಂಟ್ಸ್ ಮತ್ತೆ ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತಾನೆ. ಎಂತ ಫ್ರೆಂಡ್ಸ್ ಮಾಡ್ಕೊಂತೀರಿ ಅದು ಹಂಗಂತ ಹೇಳಿ ನಾವು ಶಾಣೆ ಇದ್ದವ್ರು ಮಾಡ್ಕೊರಿ ಅಂತ ಹೇಳ್ತೀವಿ. ಸಪೋರ್ಟಿವ್ ಆಗಿರ್ಬೇಕು. ಏನಾದ್ರೂ ಓದೋದು ನಾವು ಫೋನ್ ಎಲ್ಲರೂ ಯೂಸ್ ಮಾಡ್ತೀವಿ. ಈಗ ನಾವು ಎಕ್ಸಾಮ್ ಟೈಮಲ್ಲಿ ಫೋನ್ ಯೂಸ್ ಮಾಡ್ತೀವಿ. ಆದ್ರೆ ನಮ್ಮ ಫ್ರೆಂಡ್ಸ್ ಏನಂತೀವಿ, ಫೋನ್ ಎಲ್ಲಿ ಯೂಸ್ ಮಾಡ್ತೀವಿ, ಓದೋದು ಬಾ, ಡಿಸ್ಕಸ್ ಮಾಡೋದು ಬಾ, ಇಂಥ ಫ್ರೆಂಡ್ಸ್ ಇರಲಿ ಅಂತ ಹೇಳಿ. ಆಮೇಲೆ ಈಗ ನಮಗೆ ಈಗ ಸಾಧನೆ ಮಾಡ್ಬೇಕಂದ್ರೆ ವಿಜುವಲೈಸೇಷನ್ ಅನ್ನೋದು ಒಂದು ಇರ್ಬೇಕು. ವಿಜುವಲೈಸೇಷನ್ ಅಂದ್ರೆ ಏನು? ಚಿತ್ರೀಕರಣ. ಈಗ ನಾವು ಮುಂದೆ ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿವಲ್ಲ ಅದನ್ನ ಆಲ್ರೆಡಿ ನಾವು ಸಾಧನೆ ಮಾಡಿ ನಾವು ಕಲ್ಪನೆ ಒಳಗೆ ಇರ್ಬೇಕು. ಈಗ ನಂಗೆ ಎಲ್ಲರೂ ಕೇಳ್ತಿದ್ವಿ MSc ಡಿಗ್ರಿ ಆಗೈತೆ ಮುಂದೆ ಏನು ಮಾಡ್ತೇವೆ. ನಾನು ಸುಮ್ಮನೆ ಅಂತಿದ್ದೆ PhD ಮಾಡ್ತೇವೆ ಅಂತ. PhD ಮಾಡೋದೇನು ಸರಳ ಇಲ್ಲ. ಅದು ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಬರೀ ನಂಗೆ ಸೀಟ್ ಸಿಗ್ಬೇಕು. ಅದು ಸೀಟ್ ಸಿಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಹೇಳೋದು ಏನು ಮಾಡ್ತೀವಿ, PhD ಮಾಡ್ತೀವಿ. ಈಗ ಹೇಳ್ತಾ ಇದ್ದೆ ನಾನು, ಅಂದ್ರೆ ನಾನು ಮಾಡ್ತೇನೆ ಅನ್ನೋದು ಚೆನ್ನಾಗಿತ್ತು. ನಾವು ಯಾವಾಗ ಅನ್ಕೋತೇವಲ್ಲ ನಾವು ಇದು ಮಾಡ್ತೇವೆ ಅಂತ ಹೇಳಿ, ಅವಾಗ ಯೂನಿವರ್ಸ್ ಸಪೋರ್ಟ್ ಮಾಡ್ತೇವೆ. ಈ ಎಕ್ಸಾಂಪಲ್ ಈಗ ಯಾರೋ ಪೇರೆಂಟ್ಸೇ ಆಗ್ತೀವಿ, ನಾವು ಮನಿ ಕಟ್ಟಬೇಕು ಅಂತ ಹೇಳಿ ಒಂದಿನ ಅನ್ಕೊಂಡ್ರೆ ನಾನು ಕಟ್ತೀನಿ ಅಂತ ರೇಂಜ್ ಒಳಗೆ ಮನಿ ಕಟ್ತೀನಿ ಅಂತಂದ್ರೆ ಅದು ಹಾಗೆ ಆಗುತ್ತೆ. ಸೊ ಯಾವಾಗಲೂ ಪಾಸಿಟಿವಿಟಿ ಇರಬೇಕು. ಈಗ PhD ಆಯಿತು, ಸಿಕ್ತು, ಚಲೋ ಆಯಿತು. PhD ಸಿಗಲಿಲ್ಲ ಅಂದ್ರೆ ನಾನು ನೆಗೆಟಿವ್ ಥಿಂಕಿಂಗ್ ಮಾಡಬೇಕು. PhD ಸಿಕ್ತು ಅದೊಂದೇ ಆಪ್ಷನ್. PhD ಸಿಗಲಿಲ್ಲ ಅಂತಂದ್ರೆ ನಾನು ಬ್ಯಾಂಕಿಂಗ್ ಓದ್ಬೋದಿತ್ತು, UPSC ಪ್ರಿಪೇರ್ ಆಗ್ಬೋದಿತ್ತು, ಕಂಪ್ನಿಗೆ ಜಾಯ್ನ್ ಆಗ್ಬೋದಿತ್ತು. ಸೊ ಅದು ಆಪ್ಷನ್ಸ್ ಇಟ್ಕೊಂಡಿತ್ತು. ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ, ಪಾಸಿಟಿವ್ ಮಾಡಿ. ಆಮೇಲೆ ಭಾಳ ಜನ ಪೇರೆಂಟ್ಸ್ ಅದಾರ, ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಈಗ ನೀನು ಇದನ್ನ ಮಾಡು, ಅದನ್ನ ಮಾಡು, MBBS ಇಲ್ಲ ನೋಡಿ ಹೋಗಿ MBBS ಮಾಡು, ಬೇಡ ಪ್ಲೀಸ್ ಮಾಡಬೇಡಿ. ಇದಕ್ಕೆ ಒಬ್ಬರಿಗೆ ಓದೋ ಕೆಪಾಸಿಟಿ ಇರ್ತೈತಿ, ಓದ್ತಾರೆ, ಒಬ್ಬೊಬ್ರಿಗೆ ಓದೋದು ಇರಂಗಿಲ್ಲ. ಅಂದ್ರೆ ಇದನ್ನ ಮಾಡಿ. ಈಗ ನಮ್ಮ ಮನೆಗೆ ನಾವು 6 ಜನ ಹುಡುಗರದೇವಿ, ನಾವು ಓದ್ತಿರ್ತೀವಿ, ನಮ್ಗೆ ಇಂಟ್ರೆಸ್ಟ್ ಇತ್ತು, ನಾವು ಈ ತನ ಬಂದೇವೆ. ನಿಮ್ಗೆಲ್ಲರೂ ಗೊತ್ತೈತೆ ಮುರುಗೇಶ್ ಅಂಗಡಿ ಅಂದ್ರೆ ಯಾರು, ಅವ್ರಿಗೆ ಓದಕ್ಕೆ ಇಂಟ್ರೆಸ್ಟ್ ಇತ್ತು. ಬಟ್ ಅವ್ರು PUC ಆದ್ಮೇಲೆ ನಾವು ಓದಂಗಿಲ್ಲ ಅಂದ್ರೆ ಮನ್ಯಾಗ ನಮ್ಮ ಅಜ್ಜ ದೊಡ್ಡಪ್ಪ ಎಲ್ಲರೂ ಹೇಳಿದ್ರೆ ಓದು ನೀ ಯಾಕೆ ಮುಗಿಸಿ PUC ಅಷ್ಟೇ ಮುಗಿಸಿ ಅಂತ ಹೇಳಿ. ಅವಾಗ ಇಲ್ಲ ನಾ ಬಿಸ್ನೆಸ್ ಮಾಡ್ತೀನಿ ಅಂತ ಏನೋ ಎಲ್ಲರೂ ಧೈರ್ಯ ಮಾಡಿ ಬಿಸ್ನೆಸ್ ಈಗ ಮಾಡಿದ್ರು. ಈಗ ಎಲ್ಲರೂ ಗೊತ್ತಿತ್ತು ನಾವು ಹೆಂಗೆ ಬಿಸ್ನೆಸ್ನಾಗ ಟಾಪ್ ಅದಾನ ಅಂತ ಹೇಳಿ. ಸೊ ಅದು ಇಂಪಾರ್ಟೆಂಟ್ ಆಗ್ತದೆ. ಬರೀ ಓದೋದಷ್ಟೇ ಇಲ್ಲ, ಈಗೆಲ್ಲ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಬಂದಿರೋ ಸ್ಟೂಡೆಂಟ್ಸ್ ಇದೊಂದು ಸ್ವಲ್ಪ ಸ್ಟೇಜ್ ಅವರಿಗೆ ಇಲ್ಲಿಂದ ಮುಂದೆ ಒಂದು ದೊಡ್ಡ ಸ್ಟೇಜ್ ಸಿಗುತ್ತೆ. ಎಂಕರೇಜ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನು ಅದೇ ಈಗೆಲ್ಲ ಪೇರೆಂಟ್ಸ್ ಕಾಮನ್ ಅದೆಲ್ಲ ಏನೋ ಯಾಕೆ ಜಾಸ್ತಿ ಮಾರ್ಕ್ಸ್ ತಗೊಂಡಾಳಿ, ಇದು ತಗೋ, ಆಕಿ ಗೋಲ್ಡ್ ಮೆಡಲ್ ತಗೊಂಡಾಳಿ, ಇದು ತಗೋ, ಆಗೋದಿಲ್ಲ. ಇದು ಬೇರೆ ಶ್ರಮ ಇಲ್ಲ. ಹೀಗಾಗಿ ಯಾರು ಫೋರ್ಸ್ ಮಾಡಬೇಡಿ. ಈಗ ಕರೆಯಬೇಕಂದ್ರೆ ನಾನು MSc ಅಗ್ರಿ ಮುಗಿಸೇನೆ, ನಾನೀಗ ಜಾಬ್ ಮಾಡಬೇಕಿತ್ತು. ಬಟ್ ನನಗೆಲ್ಲೋ ಇಂಟ್ರೆಸ್ಟ್ ಇತ್ತು PhD ಮಾಡಿ ಡಾಕ್ಟರೇಟ್ ತಗೊಳ್ಳೋದು ಅಂತ. ಆಮೇಲೆ ಪಪ್ಪ ಕೇಳಿದೆ, ಪಪ್ಪ ಹೆಣ್ಣು ಮತ್ತು PhD ಮಾಡಲಿ ನೌಕರಿ ಮಾಡಲಿ ಅಂತ. ಅವರು ಇಲ್ಲ ನಿಮ್ಗೆ ಇಷ್ಟ PhD ಮಾಡ್ತಿದ್ರೆ ಮಾಡು ಅಂತಾರೆ. ಸ್ವಲ್ಪ ಜನ ಇದ್ರು ಅಂದ್ರೆ ಅವ್ರ ಒಪಿನಿಯನ್ ಏನು, ಹೆಣ್ಮಕ್ಳದ PhD ಕಲ್ಸಿ ಏನು ಮಾಡ್ತೀರಿ, ಮತ್ತು 3 ವರ್ಷ ಓದ್ಬೇಕಾಗೈತಿ, ಬೇಡ. ಅದು ನಮ್ಮ ಪಪ್ಪ ಎಲ್ಲಿ ಬಿಡು ಓದ್ತೇನೆ ಅಂತಾಳ, ನಿಮ್ಮ ಅಜ್ಜ ನಿಮಗೂ ಓದಂತಾರ, ನಮ್ಮ ದೊಡ್ಡಪ್ಪ ಆಗಲಿ ಪಪ್ಪ ಆಗಲಿ ಎಲ್ಲರೂ ಇಲ್ಲ ನೀವು PhD ಮಾಡ್ತೀಯಾ ಮಾಡು, ಮುಂದೆ ಏನಾದ್ರು ಮುಂದೆ ನೌಕರಿ ಮಾಡೋದು ಐತೆ ಐತಿ. ಈಗ ನೌಕರಿ ಮಾಡಿದ್ರೆ ಮುಂದೆ ಹೊರಗೆ ಆಗಂಗಿಲ್ಲ. ಅದಕ್ಕೆ ಈಗ ಅಪೋರ್ಚುನಿಟಿ ಕೊಟ್ಟು ನಾನು PhD ಮಾಡಂತ. ಸೊ ಫ್ಯಾಮಿಲಿ ಸಪೋರ್ಟ್ ಭಾಳ ಬೇಕಾಗ್ತೈತಿ. ಪ್ಲೀಸ್ ಪೇರೆಂಟ್ಸ್ ನೀವು ಭಾಳ ಪ್ರೆಷರ್ ಹಾಕ್ಬೇಡ್ರಿ ಸ್ಟೂಡೆಂಟ್ಸ್ ಅಂತ ಹೇಳ್ತೀನಿ. ನಂಗೆ ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಸನ್ಮಾನ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಒಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರು ಕೂಡ ಒಂದು ಪ್ರೇರಣೆ ನೀಡಬೇಕು. ಅದೇ ರೀತಿ ಮುಂದಿನ ಒಂದು ಕಾರ್ಯಕ್ರಮಗಳು ಕೂಡ ವಿಶೇಷವಾದ ವೇಷಭೂಷಣ ಧರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ತರಬೇಕಂತ ನಮ್ಮ ಸಮಾಜದ ಎಲ್ಲ ಸಹೋದರರಲ್ಲಿ ಸಹೋದರಿಯರಲ್ಲಿ ಮತ್ತು ಹಿರಿಯರಲ್ಲಿ ಕೂಡ ಒಂದು ಬಹಳ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ಇನ್ನು ಸನ್ಮಾನಿತರಿಗೂ ಮತ್ತು ಸನ್ಮಾನವನ್ನು ನೆರವೇರಿಸಿದಂತೆ ಎಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈಗ ಮುಂದಿನ ಒಂದು ಕಾರ್ಯಕ್ರಮ ನಮ್ಮ ನನ್ನ ಸಹೋದರಿ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಓದು ಮಕ್ಕಳು. ನಮ್ಮ ಸಮಾಜ ಅತ್ಯಂತ ತಿಳುವಳಿಕೆಯುಳ್ಳ ಮುಂದುವರಿದ ಸಮಾಜ. ಈ ಸಮಾಜದ ಸಂಘಟನೆ ಇವತ್ತಿಗೆ ಅವಶ್ಯವಾಗಿದೆ. ಆ ನಿಟ್ಟಿನಲ್ಲಿ ಲೋಕಾಪುರದ ವನಜಿಗರ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ನೀವು ಪ್ರತಿ ತಿಂಗಳು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಇದು ಎಲ್ಲರಿಗೂ ಒಂದು ಮಾದರಿ ಹಾಗೂ
मिले सुर मेरा तुम्हारा तो सुर बने हमारा। सुर की नदियाँ हर दिशा से बह के सागर में मिले, बादलों का रूप लेकर बरसे हल्के हल्के। मिले सुर मेरा तुम्हारा तो सुर बने हमारा। मिले सुर मेरा तुम्हारा। तरज थई म्यान तरज एक वट बनिए सान तरज।